ಅಮೆರಿಕ ಅಂತ ದೇಶಗಳನ್ನು ಬೆಳೆಸ್ತಾ ಇದ್ದೀವಿ, ರಷ್ಯಾ ಅಂತ ದೇಶಗಳನ್ನು ಬೆಳೆಸ್ತಾ ಇದ್ದೀವಿ. ಇಬ್ಬರು ಕುಡ್ಕೊಂಡು ಭಾರತೀಯರು ಮತ್ತು ಜೊತೆಗೆ ಪಾಕಿಸ್ತಾನಿಗಳು. ಅದರಲ್ಲೂ ಭಾರತೀಯರು ಒಂದಿಷ್ಟು ಅಗ್ರಿಮೆಂಟ್ ಬರಬೇಕು ಅನ್ನೋದ್ರೊಳಗೆ ಹೊಸದೊಂದು ಏನಾದರೂ ತೆಗೆದು ಕ್ಯಾಚ್ ತೆಗೆದು ಸದಾ ನಿರಂತರವಾಗಿ ಜಗಳಾಡ್ತಾ ಇರುತ್ತಿರುವಂಥ ಒಂದು ವ್ಯವಸ್ಥೆಯನ್ನು ತಯಾರು ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ಬೋದು ಬಂದದ. ಮತ್ತು ಜಗದ ಶಸ್ತ್ರಾಸ್ತ್ರಗಳ ವ್ಯಾಪಾರಿಗಳಿಗೆ ಇದು ಬೇಕಾಗಿದೆ. ಯಾಕಂದ್ರೆ ಶಸ್ತ್ರಾಸ್ತ್ರ ಮಾರಾಟ ಆಗ್ಬೇಕಲ್ರಿ. ಇಲ್ಲೇ ಸಾರಾಯಿ ಮಾರಾಟಗಾರರಿಗೆ ಸಾರಾಯಿ ಚೀಲ ಹಚ್ಚಿ ಬಿಡುವಂಥದ್ದು. ಹಂಗೆ ಯುದ್ಧದ ಚಟ ಇದ್ದಂಥವ್ರಿಗೆ, ನಮ್ಮ ಧರ್ಮ ಶ್ರೇಷ್ಠ ಅನ್ನುವಂಥ ಹುಚ್ಚಿದ್ದವ್ರಿಗೆ ಇವರಿಗೆಲ್ಲ ಶಸ್ತ್ರಾಸ್ತ್ರಗಳು ಕೊಟ್ಟು ಬಡದಾಡಲಿಕ್ಕೆ ಹಚ್ಚುವಂಥ ಕೆಲಸವನ್ನು ಈ ಬುದ್ಧಿವಂತ ಮುಂದುವರೆದ ದೇಶಗಳು ಮಾಡೋದು ಬಂದಿದ್ದು ನಾವು ಇತಿಹಾಸ ನೋಡ್ತಾ ಬಂದಿದ್ದೀವಿ. ಆ ನೆಲೆಯಲ್ಲೇ ಇವತ್ತು ಅಣ್ವಸ್ತ್ರ ಮಾಡೋಕೆ ಕೂತ್ಕೊಂಡು ಅದು ಯುದ್ಧಕ್ಕೆ ಬಳಸ್ತೀನಿ ವಿನಃ ಅಂತ ಹೇಳ್ತಾರೆ ವಿನಃ ನಮ್ಮ ಅಭಿವೃದ್ಧಿಗಾಗಿ ಅಲ್ಲ, ಅಲ್ಲಿ ವಿದ್ಯುತ್ತಿಗಾಗಿ ಅಲ್ಲ, ಅಲ್ಲಿ ಡೆವಲಪ್ಮೆಂಟ್ಗಾಗಿ ಅಲ್ಲ. ಭಾರತ ಮೇಲೆ ಹಾಕ್ತೀವಿ ಅಂದಾಗ ಅದ್ರ ಮೇಲೆ ನಿಗಾ ಇಡಬಾರ್ದು ರೀ. ಅದನ್ನು ರಾಜನಾಥ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ, ಪಾಕಿಸ್ತಾನದ ಪುಂಡ ಮತ್ತು ಬೇಜವಾಬ್ದಾರಿ ರಾಷ್ಟ್ರದ ಕೈಯಲ್ಲಿ ಅಣ್ವಸ್ತ್ರಗಳು ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ. ಯಾವ ಬೇಕಾದ ಮೇಲೆ ಹೋಗ್ಬೋದು, ಅವನು ಭಾರತ ಮೇಲೆ ಹೋಗ್ಬೋದು, ಇರಾನ್ ಮೇಲೆ ಹೋಗಿಬೋದು, ಇರಾಕ್ ಮೇಲೆ ಹೋಗಿಬೋದು. ತಮ್ಮ ಹಿತಾಸಕ್ತಿಗೆ ವಿರುದ್ಧ ಬಂದರೆ ಅವ್ರ ವಿರುದ್ಧ ಹಾಕೋದನ್ನು. ಆದರೆ ಮೇನ್ ಇಲ್ಲ ಏನಂತಪ್ಪ, ಧಾರ್ಮಿಕ ನೆಲೆಗಟ್ಟಲೆ ಭಿನ್ನ ಇರೋದರಿಂದ, ಒಂದು ಕಡೆ ಹಿಂದೂ ಇನ್ನೊಂದು ಕಡೆ ಮುಸ್ಲಿಮ್ ಇರೋದರಿಂದ ಭಾರತ ಮೇಲೆ ಯಶವಂತ ಸಾಧ್ಯಗಳು ಹೆಚ್ಚಿದ್ದಾವೆ. ಯಾಕಂದ್ರೆ ನಮ್ಮ ಕನ್ನಡದ ಗಾದಿ ಮಾತಲ್ಲ ಏನಪ್ಪ ಅಂತಂದ್ರೆ, ಈ ಪುಂಡ್ರ ಕೈಯಲ್ಲಿ ಗುಂಡಾಳ ಕೈಯಲ್ಲಿ ಅಸ್ತ್ರ ಕೊಟ್ಟರೆ ಏನಾಗ್ತದೆ ಅಂತೇಳಿ ಅದು ಅವು ಸಾಹಿತ್ಯಗಳದ. ಅದಕ್ಕೆ ನಿಗಾ ವಹಿಸ್ಬೇಕಂತೇಳಿ ಅವ್ರು ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಂತಾರಾಷ್ಟ್ರೀಯ